ಇನ್ನೊಂದು ಕಡೆಗೆ ತೋರಿಸಿದಂತ ಎಲ್ಲಾ ಜಾಗಗಳನ್ನ ಕೂಡ ಅಗದ್ರು ಬಗದ್ರು ಏನು ಕೂಡ ಸಿಗಲಿಲ್ಲ. ಆದ್ರೆ ಈ ವ್ಯಕ್ತಿಯ ವಿಚಾರದಲ್ಲಿ ಒಂದಿಷ್ಟು ಅನುಮಾನಗಳು ಬಂದಿದ್ದಂತೂ ಸತ್ಯ. ಈಗ ಅದನ್ನ ಹುಡುಕಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ 13ನೇ ಪಾಯಿಂಟ್ ತೋರಿಸಿರುವಂತ ಜಾಗ ಏನಿದೆ ಅದು 30x40 ಸೈಜ್ ಅಲ್ಲ, ಅದಕ್ಕಿಂತಲೂ ಜಾಸ್ತಿನೇ. 1200 ಸ್ಕ್ವೇರ್ ಫುಟ್ನಷ್ಟು ಜಾಗವನ್ನ ನೀವು ಅಗಿಬೇಕು. ನಾನಲ್ಲೊಂದು 9-10 ಶವಗಳನ್ನು ಹೂತ್ಬಿಟ್ಟಿದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಮಣ್ಣಿದೆ, ಸುಮಾರು 7-8 ಅಡಿಯವರೆಗೂ ಕೂಡ ಪ್ರವಾಹ ಬಂದು ಮಣ್ಣು ಜಾಸ್ತಿ ಹಾಕಿಟ್ಟಿದ್ದಾರೆ, ನೀರು ಬರಬಾರ್ದು ಅಂತ ಹೇಳಿ. ಹಾಗಾಗಿ ಏನು ಮಾಡ್ತಾರೆ? ಗುಂಡಿ ಅಗೆಯೋಕ್ಕಾಗುತ್ತಾ? ಒಂದು ಯಂತ್ರವನ್ನು ಬಳಸ್ತಾರಂತೆ. ಏನದು, ಯಾವ ರೀತಿಯಾಗಿ ನೋಡಿ, ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಧರ್ಮಸ್ಥಳ ಭೂಗರ್ಭ ರಹಸ್ಯ, ಸಿಕ್ಕಿಲ್ಲ ಪುರಾವೆ, ಎಲ್ಲವೂ ಅಭೇದ್ಯ. ಶವಶೋಧಕ್ಕೆ ಬರ್ತಾನ ರುದ್ರನೇತ್ರ, ಜಾಹೀರಾಗುತ್ತಾ ಸತ್ಯ ಸಮಾಚಾರ. ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಎಂಬ ಅನಾಮಿಕ ದೂರುದಾರನ ಹೇಳಿಕೆಗೆ ಪುಷ್ಟಿ ನೀಡುವಂತೆ ಯಾವುದೇ ಪುರಾವೆ ಈವರೆಗೂ ಸಿಕ್ಕಿಲ್ಲ. ಕಳೆದ ಸೋಮವಾರದಿಂದಲೂ ಕೂಡ ಎಸ್ಐಟಿ ನೇತೃತ್ವದಲ್ಲಿ ಭೂಮಿ ಅಗೆಯುವ ಕಾರ್ಯ ನಡೆಯುತ್ತಲೇ ಇದೆ. ಪುರುಷನ ತಲೆಬುರುಡೆ ಭಾಗಶಃ ಅಸ್ಥಿಪಂಜರ ಸಿಕ್ಕಿದ್ದು ಬಿಟ್ಟರೆ ಇಡೀ ಕೇಸ್ಗೆ ಸ್ಫೋಟಕ ತಿರುವು ಕೊಡುವಂತಹ ಸಾಕ್ಷ್ಯ ಗೋಚರವಾಗಿಲ್ಲ. ಇಂತಹ ಸಂದರ್ಭದಲ್ಲಿಯೇ ಜಿಪಿಆರ್ ತಂತ್ರಜ್ಞಾನದ ನೆರವು ಪಡೆಯುವಂತೆ ಒತ್ತಾಯ ವ್ಯಕ್ತವಾಗ್ತಿದೆ. ಜಿಪಿಆರ್ ಯಂತ್ರ ಬಂದರೆ ಸಮಾಧಿಯಿಂದ ಕಳೆಬರಹ ಎದ್ದು ಬರ್ತವಾ ಎಂಬ ಪ್ರಶ್ನೆಗೆ ಮುಂದೆ ಉತ್ತರ ಸಿಗಬೇಕಿದೆ. ಅವನು ರುದ್ರನೇತ್ರ, ಹೆಸರು ಜಿಪಿಆರ್ ಯಂತ್ರ. ಅವನ ಕಣ್ಣಿಗೆ ಬೀಳುತ್ತಾ ಅಸ್ಥಿಪಂಜರ. ಗೊತ್ತಾ ಜಿಪಿಆರ್ ಯಂತ್ರದ ಸಾಮರ್ಥ್ಯ? ಹೊರಗೆ ಬರುತ್ತಾ ಸಮಾಧಿ ಸತ್ಯ. ಜಿಪಿಆರ್ ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅಂತ ಅರ್ಥ. ಧರ್ಮಸ್ಥಳದ ಕಳೆಬರಕ್ಕಾಗಿ ಉತ್ಖನನ ನಡೀತಾ ಇರುವ ಇಂತಹ ಸಂದರ್ಭದಲ್ಲಿ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಯಂತ್ರದ ಚರ್ಚೆ ಜೋರಾಗ್ತಿದೆ. ಉತ್ಖನನ ನಡೀತಾ ಇರುವ ಜಾಗ ಅಸಮತೋಲನದಿಂದ ಕೂಡಿದೆ. ದಟ್ಟ ಕಾಡು, ಬೆಟ್ಟಗುಡ್ಡ, ಕಲ್ಲು ಮಣ್ಣು, ಹಳ್ಳ ಕೊಳ್ಳಗಳ ಸಮತಟ್ಟಲ್ಲದ ಪ್ರದೇಶವಾಗಿದೆ. ಇಂತಹ ದುರ್ಗಮ ಮತ್ತು ದುಸ್ತರ ಸ್ಥಳದಲ್ಲಿ ಅಗೆಯೋದು, ಶೋಧಿಸೋದು ಬಹಳ ಕಷ್ಟಕರ. ಜಿಪಿಆರ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ್ರೆ ನೆರವಿನ ನೆಂಟನ ರೀತಿ ವರ್ತಿಸುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ. ಜಿಯೋಫಿಸಿಕಲ್ ರೆಡಾರ್ ಟೆಕ್ನಿಕ್ ಏನಿದೆ, ಜಿ ಪಿ ಆರ್ ಟೆಕ್ನಿಕ್, ಇದು ಒಂದು ಜಿಯೋಫಿಸಿಕಲ್ ಟೆಕ್ನಿಕ್ ಉಪಯೋಗಿಸುವ ಒಂದು ಇನ್ಸ್ಟ್ರುಮೆಂಟ್. ಅದರ ಮೂಲಕ ಕೆಲವು ಕಿರಣಗಳನ್ನು, ಲೇಸರ್ ಬೀಮ್ಸ್ನ ಭೂಮಿಯ ಒಳಗಡೆ ಕಳಿಸಿದಾಗ ಆ ಲೈಟ್ ಬೀಮ್ಸು ಭೂಮಿಯ ಬೇರೆ ಬೇರೆ ಪದರಗಳಲ್ಲಿ ಅದು ಹಾದು ಹೋಗಬೇಕಾದ್ರೆ ಆ ಬೇರೆ ಬೇರೆ ಮೆಟೀರಿಯಲ್ ಇದ್ದಾಗ, ಈಗ ಸಾಯಿಲ್ ಇರುತ್ತೆ, ಕಲ್ಲು ಇರುತ್ತೆ, ಅಥವಾ ಹಾರ್ಡ್ ಮೆಟೀರಿಯಲ್ ಇರುತ್ತೆ, ಈಗ ಬೋನ್ ಇರುತ್ತೆ, ಆ ರೀತಿ ಅಸ್ಥಿಪಂಜರ ಸಿಕ್ಕಿದಾಗ ರೆಸ್ಪಾನ್ಸ್ ಏನಿದೆ, ವಾಪಸ್ ಬರುವ ರೆಸ್ಪಾನ್ಸ್ ಏನಿದೆ, ಅದು ಬೇರೆ ಬೇರೆ ಆಗಿರುತ್ತೆ. ಈ ಯಂತ್ರ ಇದೆಯಲ್ಲ, ಇದು ಭೂಮಿಯನ್ನು ಅಗಿಯಲ್ಲ, ಬಗೆಯಲ್ಲ, ಕಿಂಚಿತ್ತೂ ಹಾನಿ ಕೂಡ ಮಾಡಲ್ಲ. ರೆಡಾರ್ ಸಂಕೇತಗಳ ಮೂಲಕ ಭೂಗರ್ಭದಲ್ಲಿ ಏನಿದೆ ಅನ್ನೋದನ್ನು ಗುರುತಿಸುತ್ತೆ ಮತ್ತು ಪತ್ತೆ ಹಚ್ಚುತ್ತೆ. ಯಂತ್ರದಲ್ಲಿರುವಂತಹ ಸ್ಕ್ರೀನ್ ಮೂಲಕ ನೆಲದೊಳಗಿರುವಂತಹ ವಸ್ತುಗಳು ಗೋಚರವಾಗುತ್ತೆ. ಒಂದು ವೇಳೆ ಅಲ್ಲಿ ಕಳೆಬರ, ಅಸ್ಥಿಪಂಜರ ಅಥವಾ ಮೂಳೆ ಚೂರುಗಳು ಇದ್ದಲ್ಲಿ ಸುಲಭವಾಗಿ ಗುರುತಿಸಬಹುದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳ ಮೂಲಕ ಇದು ಕಾರ್ಯನಿರ್ವಹಿಸುತ್ತೆ. 15 ಮೀಟರ್ ಆಳದವರೆಗೂ ಕೂಡ ಈ ತರಂಗಗಳು ಸಾಗಬಲ್ಲವು ಮತ್ತು ಅಲ್ಲಿರುವ ವಸ್ತುಗಳನ್ನು ಗ್ರಹಿಸಬಲ್ಲವು. ಭೂಮಿ ಮೇಲೆ ಇಟ್ಟು ಮಾಡ್ಬೋದು. ಇದು ಕ್ಲೋಸ್ ಪ್ರೊಫೈಲ್ ಮಾಡಬೇಕಾಗುತ್ತೆ. ಈಗ ನಾವು ಗ್ರೌಂಡ್ ವಾಟರ್ ಲೊಕೇಶನ್ಗೆ ರೆಸಿಸ್ಟಿವಿಟಿ ಮೀಟರ್ ಯೂಸ್ ಮಾಡಿದಾಗ ಸ್ಪೇಸಿಂಗು 5 ಮೀಟ್ರು, 10, 20 ಮೀಟ್ರು, 30 ಮೀಟ್ರ್ ಆ ಥರ ಮಾಡ್ತೀವಿ. ತುಂಬ ಆಳಕ್ಕೆ ಹೋಗ್ಬೇಕಾದ್ರೆ ವೈಡರ್ ಸ್ಪೇಸಿಂಗ್ ಮಾಡ್ತೀವಿ. ತುಂಬ ನ್ಯಾರೋ ಝೋನ್ ಇದ್ದರೆ ಕ್ಲೋಸರ್ ಸ್ಪೇಸಿಂಗ್ ಆಫ್ ದಿ ಎಲೆಕ್ಟ್ರೋಡ್ಸ್ ಮಾಡ್ತೀವಿ. ಎಲೆಕ್ಟ್ರೋಡ್ಸ್ ನೆಟ್ಟು ಅದಕ್ಕೆ ಕರೆಂಟ್ ಪಾಸ್ ಮಾಡಿ ಆ ಕರೆಂಟ್ ಒಳಗಡೆ ಹೋಗಿ ಮತ್ತೆ ನಮ್ಮ ಡಿಸೈರ್ಡ್ ಲೆವೆಲ್ ಯಾವುದಿದೆ, ವಾಟರ್ ಲೆವೆಲ್, ಗ್ರೌಂಡ್ ವಾಟರ್ ಟೇಬಲ್ ಇರ್ಬೋದು ಅಥವಾ ಹಾರ್ಡ್ ರಾಕ್ ಸಿಕ್ಕಿದಾಗ ಅದು ಮತ್ತೆ ವಾಪಸ್ ಬರುತ್ತೆ. ಯಾವ ಡೆಪ್ತಿಂದ ತನಕ ಹೋಗಿದೆ, ಯಾವ ಡೆಪ್ತಿಂದ ವಾಪಸ್ ಬಂದಿದೆ ನಮಗೆ ಗೊತ್ತಾಗುತ್ತೆ. ಅದರಲ್ಲಿ ಮೆಟಾಲಿಕ್ ಬಾಡಿ ಏನಾದರೂ ಇದ್ದರೆ ಇಟ್ಸ್ ಎ ಗುಡ್ ಕಂಡಕ್ಟರ್, ವಾಟರ್ ಇದ್ದರೆ ಗುಡ್ ಕಂಡಕ್ಟರ್. ಅಸ್ಥಿಪಂಜರ ಅನ್ನೋದು ಇಟ್ಸ್ ಎ ನಾಟ್ ಎ ಕಂಡಕ್ಟರ್, ಇಟ್ಸ್ ಎ ನಾನ್ ಕಂಡಕ್ಟರ್. ಎಸ್ಐಟಿ ಅಧಿಕಾರಿಗಳು ಕೂಡ ಜಿಪಿಆರ್ ತಂತ್ರಜ್ಞಾನದ ಮೊರೆ ಹೋಗುವ ಗಂಭೀರ ಚಿಂತನೆಯಲ್ಲಿದ್ದಾರೆ. ಈ ಸಂಬಂಧ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಮೀಟಿಂಗ್ ನಡೆಸಿದ್ದಾರೆ. ತಜ್ಞರ ಸಲಹೆಯನ್ನು ಪಡೆದು ಮುಂದುವರಿಯೋದಕ್ಕೆ ನಿರ್ಧರಿಸಿದ್ದಾರೆ. ಮಾನವನ ಕಣ್ಣಿಗೆ ಬೀಳದ ಶವಗಳು ಯಂತ್ರದ ಕಣ್ಣಿಗೆ ಬೀಳ್ತವ. ಕೆಲವೇ ದಿನಗಳಲ್ಲಿ ಇದಕ್ಕೂ ಕೂಡ ಉತ್ತರ ಸಿಗಲಿದೆ. ಈ ಒಂದು ಪ್ರಕರಣದ ಕೊನೆಯ ಪಾಯಿಂಟ್ ಅಂತ ಗುರುತಿಸಿಕೊಂಡಿರುವಂತಹ 13ನೇ ಪಾಯಿಂಟ್ ಅನ್ನ ಉತ್ಖನನ ಮಾಡೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಎಸ್ಐಟಿ ತಂಡ ಬಂದಿರುವಂಥದ್ದು. ಜೊತೆಗೆ ಇದನ್ನ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಅದರ ಅಡಿಭಾಗದಲ್ಲಿ ಏನಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ
SIT ತಂಡ ತೀರ್ಮಾನವನ್ನು ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ SIT ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಲಾಗಿದೆ. ಜೊತೆಗೆ ತಜ್ಞರ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ. ಹೀಗಾಗಿ ಮಾನವರ ಕಣ್ಣಿಗೆ ಬೀಳದಂಥ ಈ ಒಂದು ಅಸ್ಥಿಪಂಜರ ಯಂತ್ರದ ಕಣ್ಣಿಗೆ ಬೀಳುತ್ತಾ ಅನ್ನುವಂಥ ನಿರೀಕ್ಷೆ ಕುತೂಹಲದಲ್ಲಿ ಎಲ್ಲರೂ ಇರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಧರ್ಮಸ್ಥಳ.